ಆ ಜಿಲ್ಲೆ ನಿರಂತರವಾಗಿ ಭೂಕಂಪನದಿಂದ ನಲುಗಿ ಹೋಗಿದೆ. ಎರಡು ತಿಂಗಳಲ್ಲಿ 11 ಬಾರಿ ಭೂಕಂಪನದ ಅನುಭವ ಆ ಭಾಗದ ಜನರಿಗೆ ಆಗಿದೆ. ಭೂಕಂಪನದ ದೃಶ್ಯಗಳು ಸಿಸಿ ಕ್ಯಾಮೆರಾ ಜೊತೆಗೆ ರಿಕ್ಟರ್ ಮಾಪಕದಲ್ಲೂ ಕೂಡ ದಾಖಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಳೆದ ದೀಪಾವಳಿ ಹಬ್ಬದಂದು ವಿಜಯಪುರ ಜಿಲ್ಲೆಯಲ್ಲಿ ಸರಣಿ ಭೂಕಂಪ ಉಂಟಾಗಿ ಹಬ್ಬದ ಮೂಡ್ನಲ್ಲಿದ್ದ ಜನರನ್ನ ಕಂಗಾಲಾಗುವ ಹಾಗೆ ಮಾಡಿತ್ತು. ಈಗ ಮತ್ತೆ ವಿಜಯಪುರ ನಗರ ವ್ಯಾಪ್ತಿಯಲ್ಲೇ ಭೂಕಂಪನ ಸಂಭವಿಸಿದ್ದು ಜನರು ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ. ನಿನ್ನೆ ರಾತ್ರಿ ಸರಿಯಾಗಿ 11:41 ಆಗಷ್ಟೇ ನಿದ್ರೆಗೆ ಜಾರುತ್ತಾ ಇದ್ದ ವಿಜಯಪುರ ನಗರದ ಜನರಿಗೆ ಭೂಮಿ ಕಂಪಿಸಿದ ಅನುಭವವಾಗಿದೆ. ಶ್ವಾನಗಳು ಉಳಿಟ್ಟಿರೋ ದೃಶ್ಯಗಳು ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಇನ್ನು ಭೂಕಂಪನದ ನಿಖರ ಮಾಹಿತಿ ನೀಡುವ ಮೊಬೈಲ್ ಆಪ್ಗಳಲ್ಲಿ 3.0ಯಷ್ಟು ಭೂಕಂಪನದ ತೀವ್ರತೆ ದಾಖಲಾಗಿದೆ. ಭೂಮಿಯ 7 ಕಿಲೋಮೀಟರ್ ಆಳದಲ್ಲಿ ಭೂಕಂಪನ ಸಂಭವಿಸಿದ್ದು ಭವಾನಿನಗರ, ಗೋಳಗುಮ್ಮಟ ಏರಿಯಾ, ಗ್ಯಾಮ್ಡಾವಡಿ ಸೇರಿ ನಗರದ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಂಪನದ ಅನುಭವವಾಗಿದೆ. ಇದು ಸಾರ್ವಜನಿಕರನ್ನ ಬೆಚ್ಚಿ ಬೀಳುವ ಹಾಗೆ ಮಾಡಿದೆ. ಇನ್ನು ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್, ಹೆದರುವ ಅಗತ್ಯತೆ ಇಲ್ಲ, ಅಧಿಕಾರಿಗಳ ಮೂಲಕ ಇದಕ್ಕೆ ಕಾರಣ ಏನು ಎಂಬುದರ ಬಗ್ಗೆ ಮಾಹಿತಿಯನ್ನ ಪಡಿತೇವೆ ಎಂದಿದ್ದಾರೆ. ಅದೇ ರಿಕ್ಟಫ್ ಅದೇ ಹಿಂದಿನೂ ಕೂಡ ಆಗಿದೆ. 3-4 ಇದು ಭಾಳ ದಿವಸ ಇದೆ. ಅದಕ್ಕಿಂತ ಮುಂಚೆ ಟಕ್ಕಳಿಕಿ ಇದು ಎಲ್ಲ ಇವತ್ತು ಸಾಗ್ತಾ ಇದೆ. ಅದಕ್ಕೆ ಈಗಾಗಲೇ ಹಿಂದೆನೂ ಕೂಡ ಅದನ್ನು ಸ್ಟಡಿ ಮಾಡಿದ್ದಾರೆ. ಈಗಲೂ ಕೂಡ ಇದನ್ನು ಮಾಪನ ಕಡಿಮೆ ಇದೆ, 2.5 ರಿಕ್ಟರ್ ಇದೆ. ಅದಾಗಿನೂ ಕೂಡ ನಾವು ಇಲಾಖೆಯವರು ಗಮನಿಸ್ತಾರೆ 2.9 ಅದೇ ಗೊತ್ತಂತೇಳಿ ಅದನ್ನು ಇವತ್ತೊಂದು ಸಸ್ಮಿಕ್ ಇದರಿಂದ ಯಾಕೆ ಇದು ಆಗ್ತದೆ ಅಂತೇಳಿ ಇಲಾಖೆ ಇದೆ. ಅದರಿಂದ ಅದನ್ನು ನಾವು ಇದು ಮಾಡಿಕೊಂಡು ಕಾರಣ ಎಂದು ತಿಳ್ಕೊಳ್ತಿದ್ದಾರೆ. ಅತಿಯಾದ ಮಳೆ, ಉಕ್ಕಿ ಹರಿದ ನದಿಗಳು, ಪ್ರವಾಹ ಕಾರಣದಿಂದ ನೀರು ಭೂಮಿಯ ಅಂತರಾಳ ತಲುಪಿ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ನಿಂದ ಕಂಪನದ ಅನುಭವಗಳು ಆಗ್ತಿವೆ ಎನ್ನಲಾಗ್ತಾ ಇದೆ. ದೀಪಕ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.